ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರೋಣ. ನಿಮ್ಮ ಪ್ರಕಾರ ನಿನ್ನೆ ಎಪಿಸೋಡ್ ನೀವೆಲ್ಲ ನೋಡಿದಿರಲ್ವಾ? ಸೊ ಲೈವ್ ಆಗಿ ನೋಡಿದ್ದೀರಾ, ಹಾಗೆ ಎಪಿಸೋಡು ನೋಡಿದ್ದೀರಾ? ಸೊ ನಿಮ್ಮ ಪ್ರಕಾರ ಯಾರು ತಪ್ಪು ಅಂತ ಹೇಳ್ತೀರಾ? ಗಿಲ್ಲಿ ತಪ್ಪ ಅಥವಾ ಗೆಸ್ಟ್ ಆಗಿ ಬಂದಿದ್ರಲ್ಲ ಅವ್ರ ತಪ್ಪ? ಅಥವಾ ಯಾರು ಸರಿ ಅನಿಸ್ತು ನಿಮಗೆ? ಆಮೇಲೆ ಇಬ್ರು ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಿನ್ನೆ ಸ್ಟಾರ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಅಶ್ವಿನಿ ಮೇಡಮ್ ಏನಂತಂದ್ರು, ಧ್ರುವಂತ್ ಅವರಿಗೆ ಎಷ್ಟೊಂದು ಸುಳ್ಳು ಹೇಳ್ತೀರಾ ಕ್ಯಾಮ್ರಾ ಮುಂದೆ ಅಂತ ಹೇಳ್ತಾರೆ. ಅವಾಗ ಧ್ರುವಂತ್ ಅವ್ರ ರಿಯಾಕ್ಷನ್ ನೋಡ್ಬೇಕಿತ್ತು, ಸಖತ್ತಾಗಿತ್ತು. ಅವ್ರೇನಂತಾರಂದ್ರೆ ಎಲ್ಲ ನಿಮ್ಮಿಂದಾನೆ ಮೇಡಮ್ ಅನ್ನೋ ತರ ಅಂತಾರೆ. ಬಟ್ ಧ್ರುವಂತ್ ಮತ್ತೆ ಅಶ್ವಿನಿ ಮೇಡಮ್ ಎಷ್ಟು ಕ್ಲೋಸ್ ಆಗಿದ್ರು ಗೊತ್ತಾ? ಅಬ್ಬಾ ಬಾಬಾ, ನನಗಂತೂ ಹೆಂಗ್ ಅನಿಸ್ಬಿಟ್ಟಿತ್ತು ಅಂದ್ರೆ, ಅವ್ವ ಮಗ ಇದ್ದಂಗೆ ಅದಾರಲ್ಲ ಹಂಗೆ ಇದ್ದಂಗೆ ಅನಿಸ್ತು. ಇವಾಗ ಹೆಂಗಾಗ್ತಿದೆ ಅಂದ್ರೆ, ಇಬ್ರು ಆಕಿ ಉತ್ತರ ಆದ್ರೆ ಇದು ದಕ್ಷಿಣ ಆ ತರ ಆಗಿದ್ದಾರೆ. ಆಮೇಲೆ ಇದರಿಂದ ಏನು ನಮಗೆಲ್ಲ ಅರ್ಥ ಆಗ್ತಿದೆ ಅಂದ್ರೆ, ಅವರು ಒಬ್ರನ್ನೊಬ್ರು ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಇಲ್ಲಿ ಅವರಿಬ್ರು ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಅವ್ರ ಮಾನ ಮರ್ಯಾದೆನ ಅವ್ರಿಗೆ ಹರಾಜ್ ಹಾಕ್ತಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೇಕು ನೀವು ಧ್ರುವಂತ್ ಅವ್ರ ರಿಯಾಕ್ಷನ್ಗಳು ಅಬ್ಬಬ್ಬಬ್ಬಬ್ಬ. ಆಮೇಲೆ ನೀವು ನೋಡ್ಬೋದು ಅಶ್ವಿನಿ ಅವರು ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಆಮೇಲೆ ಧ್ರುವಂತ್ ಏನಂತ ಅಂದ್ರೆ ಆಮೇಲೆ ಗ್ರೂಪ್ ಹೊಡೆಯೋದಕ್ಕೆ ನೋಡಿದೆ ನೀನು, ಆಮೇಲೆ ಫೇಕ್ ಅಂತ ಹೇಳಿದ, ಆಮೇಲೆ ಧನುಷ್ ವಿಷಯದಲ್ಲಿ ಹಿಂಗಾಯ್ತು ಅಂತ ಹೇಳಿದ. ಆಮೇಲೆ ಅಶ್ವಿನಿ ಅವರು ಮಾಳುವನ್ನ ತಗೊಂತಾರೆ. ಆಮೇಲೆ ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು ಒಂದು ವರ್ಡ್ಗಳನ್ನ ಹೇಳ್ತಾರಲ್ಲ, ಅದನ್ನ ನೀವು ಕ್ಲಾರಿಟಿ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು ಧನುಷ್ ಅವರು. ಫಸ್ಟ್ ಸೆಲೆಕ್ಟ್ ಮಾಡಿದೆ ಅಶ್ವಿನಿ ಮೇಡಮ್ ಅವ್ರನ್ನ. ಇಲ್ಲಿ ಧನು ಅವರು ಧ್ರುವಂತ್ ಮತ್ತೆ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆಮೇಲೆ ಕಾವ್ಯ ಅವರು ಹೋಗ್ತಾರೆ ನಾಮಿನೇಷನ್ ಮಾಡಕ್ಕಂತ. ಕಾವ್ಯ ಅವರು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡಿದಾಗ ಜಾನ್ವಿ ಅವರು ಅಶ್ವಿನಿ ಅವರು ಇಲ್ಲ ಅಂತ ಅಂದ್ರೆ ಅವ್ರಿಗೆ ಆಟ ಆಡಕ್ಕಾಗಲ್ಲ ಅಂತ ಕೊಡ್ತಾರೆ. ಅವಾಗ ಜಾನ್ವಿ ಅವರು ವಾಪಸ್ ಎದ್ದು ಏನ್ ಹೇಳ್ತಾರೆ ಅಂದ್ರೆ, ನನಗೂ ಅವ್ರಿಗೂ ಒಂಥರ ಟ್ರಸ್ಟ್ ಅನ್ನೋದಿದೆ, ನಾವಿಬ್ರು ಒಂದಕ್ಕೊಂದು ಫೀಲಿಂಗ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಿಬ್ರು ಥಾಟ್ ಪ್ರೊಸೆಸ್ ಸೇಮ್ ಆಗಿದೆ, ಔಟ್ ಸೈಡ್ ಅಲ್ಲಿ ನಮ್ಮಿಬ್ಬರಿಗೆ ಹೊಂದಾಣಿಕೆ ಆಗುತ್ತೆ ಅಂತ ಅವಳು. ಆಮೇಲೆ ಏನಾಗುತ್ತೆ ಅಂದ್ರೆ, ಗಿಲ್ಲಿ ಅವರು ಸುಮ್ಮನೆ ಕುತ್ಕೊಳ್ಳಲ್ಲ. ಬೇಕಾದ್ರೆ ನೀವು ಧನುಷ್ ಅವರ ರಿಯಾಕ್ಷನ್ ನೋಡಿ ವಿಡಿಯೋನಲ್ಲಿ, ಯಾವುದೋ ಟಾಪಿಕ್ ತಗೊಂಡ್ ಬಂದು ಯಾವುದೋ ಇದರಲ್ಲಿ ಹೇಳ್ತಾರೆ ಅಂತ, ಯಾವುದೋ ಶೋ ರೀಸನ್ ಬಿಗ್ ಬಾಸ್ ಶೋ ನಲ್ಲಿ ಬಂದು ರೀಸನ್ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಗಿಲ್ಲಿ ಮಾತಾಡೋದು ಅವಶ್ಯಕತೆ ಇರಲ್ಲ, ಆದ್ರೂ ಮಾತಾಡ್ತಾರೆ ಅವ್ರು ಜಾನ್ವಿ ಅವ್ರ ಜೊತೆ. ಈ ಇನ್ಸಿಡೆಂಟ್ ನ ಕ್ಲೋಸ್ ಆಗಿ ಯಾರು ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಧನುಷ್ ಅವರು. ಸೊ ಇದೆಲ್ಲ ಆದ್ಮೇಲೆ ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರು. ಬಟ್ ನನಗೆ ಕಾವ್ಯ ಅವ್ರು ಕೊಟ್ಟಿದ್ದ ರೀಸನ್ ಏನೋ ಅಷ್ಟೊಂದು ಸರಿ ಅನಿಸಿಲ್ಲ. ಅವ್ರು ಏನಂತಾರಂದ್ರೆ, ರೆಸ್ಪೆಕ್ಟ್ ಕೊಡೋ ವಿಚಾರದಲ್ಲಿ ಅವ್ರಷ್ಟೇ ರೆಸ್ಪೆಕ್ಟ್ ಬಯಸ್ತಿದ್ದಾರೆ, ನಾವು ಯಾರು ಬಯಸ್ತಿಲ್ವಾ ಅಂತ ಒಂಥರ ಡಿಫ್ರೆಂಟ್ ಆಗಿ ಪೋರ್ಟ್ರೇಟ್ ಆಗುತ್ತೆ ಅನ್ನೋತೀರಿ ಮಾತಾಡ್ತಾರೆ. ಆಮೇಲೆ ಇದು ಹೇಳಿದ್ಮೇಲೆ ಅವ್ರು ಏನಂತಾರೆ, ನೀವು ಸ್ಟ್ರಾಂಗ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಿರಾ ಇಲ್ವಾ, ಗಿಲ್ಲಿ ರಕ್ಷಿತಾ ಅವ್ರನ್ನ ಇತ್ತೀಚೆಗೆ ಎಲ್ಲರೂ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಒಳಗಡೆ ಗಿಲ್ಲಿ ಮತ್ತೆ ರಕ್ಷಿತಾ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ ಅಂದ್ರೆ, ಸಾಕಿದ ಗಿಳಿನೇ ಕುಕ್ತಲ್ಪ ಅನ್ನೋ ತರ ಫನ್ ಮಾಡ್ತಿದ್ದಾರೆ. ಇದಾದ್ಮೇಲೆ ರಘುವಣ್ಣ ಮತ್ತೆ ಗಿಲ್ಲಿ ನಡುವೆ ಕನ್ವರ್ಸೇಷನ್ ಆಗ್ತಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ರಘುವಣ್ಣ ಮತ್ತೆ ಅಭಿ ಜೋಡಿ ಕನ್ವರ್ಸೇಷನ್ ಆಗಬೇಕಾದ್ರೆ ರಘುವಣ್ಣ ಕ್ಲಾರಿಟಿ ಕೊಡೋದಕ್ಕೆ ಹೋಗ್ತಾರೆ. ನಾನು ಲಕ್ಕಿ ಅಂತ ಯಾವತ್ತೂ ಹೇಳಿಲ್ಲ ಅಂತ. ರಘುವಣ್ಣ ಕ್ಲಾರಿಟಿನ ಕೊಡ್ತಾರೆ, ನಾನು SR 9 ರೌಂಡ್ ಅಲ್ಲಿ ಕೂಡ ಬಂದಿದೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಧನು ಮತ್ತೆ ಆಮೇಲೆ ಸ್ಪಂದನ ಮಾತಾಡ್ತಾರೆ. ಇಲ್ಲಿ ಸ್ಪಂದನ ಏನಂತಾಳೆ ಅಂದ್ರೆ, ಹೌದು ಮಾಳುವಣ್ಣ ಸ್ವಲ್ಪ ಬೇಜಾರಾದ್ರು ಅಂತ ಹೇಳ್ತಾರೆ. ಹೌದು, ಮತ್ತೆ ಯಾರಿಗಾದ್ರೂ ಬೇಜಾರಾಗುದೆ ಅಂತ. ಕಾರಣಗಳು ಕರೆಕ್ಟಾಗಿ ಕೊಟ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳು? ಬೇಜಾರಾಗೇ ಆಗುತ್ತೆ ಕಾರಣಗಳು ಸರಿಯಾಗಿಲ್ಲ ಅಂದ್ರೆ. ಇದೆಲ್ಲ ಆದ್ಮೇಲೆ ಅಶ್ವಿನಿ ಅವರು, ಮಾಳು ಅವರು ಮತ್ತೆ ರಘುವಣ್ಣ ನಿಂತಿರ್ತಾರೆ. ಅವಾಗ ಅಶ್ವಿನಿ ಅವರು ಕ್ಲಾರಿಟಿ ಕೊಡೋದಕ್ಕಂತ ಬರ್ತಾರೆ. ಅವತ್ತೇನಾಯ್ತು ಇನ್ಸಿಡೆಂಟ್, ನಾನು ಏನ್ ಮಾತಾಡಿದ್ದೆ ಅಂತ, ಇದೇನಾಗಿದೆ ಅದನ್ನೆಲ್ಲ ಮರ್ತು ಬಿಡಿ ಅಂತ ಹೇಳ್ಬಿಡ್ತಾರೆ. ನನ್ನ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ, ಇದು ಒಂಥರ ಅಶ್ವಿನಿ ಅವರಿಗೆ ಗುಡ್ ಮೂವ್ ಅನ್ಸುತ್ತೆ. ಅವ್ರು ನಾಟ್ಕನೋ ಏನೋ ಹೆಂಗೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಆಡ್ತಿದ್ದಾರೆ. ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಅಶ್ವಿನಿ ಅವರು ಬಂದು ಕ್ಲಾರಿಟಿ ಕೊಟ್ಟು ಅದನ್ನ ಅಲ್ಲೇ ಮುಗಿಸ್ಬಿಟ್ರಲ್ಲ, ಅದು ಖುಷಿ ಆಯ್ತು. ಸೊ ಇಲ್ಲಿ ಅವರು ಬದಲಾವಣೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವ ತರ ಆಡಬೇಕು ಅಂತ ಅನಿಸ್ತೈತೋ ಆ ತರ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಜನ ಏನ್ ಅನ್ಕೊಂಡಿದ್ರು, ಒಳ್ಳೆ ರೀತಿಯಲ್ಲಿ ಆಟ ಆಡೋಣ ಅಂತ ಅನ್ಕೊಂಡಿದ್ರು, ಆ ತರ ಆಡ್ತಿದ್ದಾರೆ. ಒಂದ್ ಸ್ವಲ್ಪ ಜನ ತಮಗೆ ಹೇಗ್ ಬೇಕೋ ಹಂಗ ಆಡ್ತಿದ್ದಾರೆ. ಅದು ಬೇರೆ ತರನೇ ಆಗ್ತಿದೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಗಿಲ್ಲಿ ಮತ್ತೆ ಜಾನ್ವಿ ಜೊತೆ ಹೋಗಿ ಮಾತಾಡಕ್ ಹೋಗ್ತಾರೆ ಕ್ಲಾರಿಟಿಗೋಸ್ಕರ. ಬಟ್ ಇಲ್ಲಿ ಒಂದೇನು ಅರ್ಥ ಆಗ್ಬೇಕಂದ್ರೆ, ಗಿಲ್ಲಿ ಮತ್ತೆ ಗಿಲ್ಲಿ ಏನಿದಾರಲ್ಲ, ಅವರು ಅಶ್ವಿನಿನ ಮತ್ತೆ ಜಾನ್ವಿನ ಬಿಡೋದಿಲ್ಲ, ಕೆಣಕಿ ಮಾತಾಡ್ತಾರೆ ಅಂತ ಮಾತ್ರ ಗೊತ್ತಾಗ್ತಿದೆ. ಇದಾದ್ಮೇಲೆ ರಕ್ಷಿತಾ ಬಗ್ಗೆ ಧ್ರುವಂತ್ ಮತ್ತು ಸ್ಪಂದನ ಅವ್ರು ಮಾತಾಡ್ತಿರ್ತಾರೆ. ಬಟ್ ಇಲ್ಲಿ ಏನಂತಾರಂದ್ರೆ, ಧ್ರುವಂತ್ ಅವರು ರಕ್ಷಿತಾ ಮಗು ಅಂತ ಹೇಳ್ತಾರೆ. ಬಟ್ ನಂಗೆ ಸೀರಿಯಸ್ ಆಗಿ ಹೇಳಿ ಶಾಕ್ ಆಗ್ತು ಅದನ್ನ ಕೇಳಿದ ತಕ್ಷಣ. ಅವಾಗ ನೋಡಿದ್ರೆ ಏನೇನೋ ಹೇಳಿದ ರೀಸನ್, ಇವಾಗ ನೋಡಿದ್ರೆ ಮಗು ಅಂತ ಹೇಳ್ತಿದ್ದಾನೆ. ಮಗು ಕಲಿಯುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾನೆ. ಅವಾಗ ನೋಡಿದ್ರೆ ಏನೇನೋ ಬಿಲ್ಡಪ್ ಕೊಟ್ಟ ನಾಮಿನೇಷನ್ ಟೈಮಲ್ಲಿ, ಮಿರ್ಚಿ ತಿನ್ನು ಟೈಮಲ್ಲಿ. ನನ್ಗಂತೂ ಧ್ರುವಂತ್ ಬದಲಾವಣೆ ನೋಡಿ ನಗುವಂತು ಗುರು. ಸಮ್ ಟೈಮ್ ನಂಬಕ್ಕೆ ಆಗಲ್ಲ ಈ ಧ್ರುವಂತನ. ನನ್ನ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ, ಧ್ರುವಂತ್ ಸರಿ ಇಲ್ಲ, ಫೇಕ್ ಅಂತ ಅನಿಸ್ತಿದೆ. ಯಾಕಂದ್ರೆ ಯಾವ ಸಮಯ ಬರುತ್ತೆ ಆ ಸಮಯದಲ್ಲಿ ಪಟಕ್ನ ಬದಲಾಗಿ ಬಿಡ್ತಾರೆ. ಏನು ಉಸಿರು ಹೊಡಿ ಅಂತಾರಲ್ಲ, ಅದು ಅವ್ರಿಗೆ ಕರೆಕ್ಟ್ ಆಗಿದೆ ನೋಡು. ಅದು ಹೇಗಂದ್ರೆ, ಯಾವ ಗಿಡದ ಮೇಲೆ ಕುಂದಿರುತ್ತೆ ಆ ತರ ಬಣ್ಣ ಬದಲಿಸ್ತಾರೆ. ಹಂಗೆ ಧ್ರುವಂತ್ ಅವರು ಅನಿಸ್ತಿದೆ ನಂಗೆ. ನಿಮ್ಗೆ ಹೇಗೆ ಅನಿಸ್ತಿದೆ ಹೇಳಿ? ಬಟ್ ಗೇಮ್ ವಿಷಯದಲ್ಲಿ ಅದೆಲ್ಲ ಕರೆಕ್ಟಾಗಿ ಆಡ್ತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಇದೆಲ್ಲ ಆದ್ಮೇಲೆ ಕಾಫಿ ಬರುತ್ತೆ. ಎಷ್ಟೊತ್ತನ ವೇಟ್ ಮಾಡಿದ್ರು, ಫೈನಲಿ ಬಂತು. ಸೊ ಇದೆಲ್ಲ ಆದ್ಮೇಲೆ ಧನುಷ್ ಮತ್ತು ಕಾವ್ಯ ಮಾತಾಡ್ತಿರ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ, ಧನುಷ್ ಅವರು ಗಿಲ್ಲಿ ಯಾವಾಗ್ಲೂ ಕೆದಕಿ ಹೋಗ್ತಿದ್ದಾರೆ ಅಂತ. ಧನುಷ್ ಅವರು ಒಂದು ಮಾತು ಹೇಳಿದ್ರು, ಅಶ್ವಿನಿ ಗೌಡ ಅವ್ರನ್ನ ಬಿಡೋದಿಲ್ಲ, ಅವರು ಅವ್ನಿಗೆ ಕಂಟೆಂಟು ಅನ್ನೋ ತರ. ನನಗೆ ಗೊತ್ತಿರೋ ಗಿಲ್ಲಿ ನೋಡಿದ್ರೆ, ಗಿಲ್ಲಿ ಅವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಅವ್ರು ಯಾವಾಗ್ಲೂ ಕೆದಕ್ತಾನೆ ಇರ್ತಾರೆ ಅಲ್ವಾ? ಇವಾಗ ನೀವು ನೋಡಿದ್ರೆ ಅಶ್ವಿನಿ ಗೌಡ ಅವ್ರ ವಿಷಯದಲ್ಲಿ ಮಾಡ್ತಾರೆ, ಬಟ್ ಜಾನ್ವಿ ವಿಷಯದಲ್ಲಿ ಪದೇ ಅದನ್ನೇ ಮಾಡ್ತಾರೆ ಅವರು. ಈ ನಾನು ಅಬ್ಸರ್ವ್ ಮಾಡಿದ್ದೀನಿ, ಗಿಲ್ಲಿ ಅವರು ಹಳೆಯದನ್ನೆಲ್ಲ ಮತ್ತೆ ಹಗ್ಲೆ ಮುಗ್ಲೆ ಕೆದಕ್ತಾನೆ ಇರ್ತಾರೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಹತ್ರ. ಹೆಚ್ಚು ನಾನು ನೋಡಿದ್ದು ಜಾನ್ವಿ ಅವ್ರ ಹತ್ರ. ಗಾದೆ ಮಾತೆ ಇದೆ, ಎಷ್ಟು ನೋವಿರುತ್ತೆ ಅದನ್ನ ನಾವು ಕೆರ್ಕೊಂಡ್ರೆ ಮತ್ತೆ ಜಾಸ್ತಿನೇ ಆಗುತ್ತೆ ಅಂತ.
ಸೊ ಅದನ್ನ ಗಿಲ್ಲಿ ಅವರು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಬಟ್ ಅಲ್ಲಿ ಜಾನ್ವಿ ಅವರು ಮ್ಯಾನಿಪುಲೇಟ್ ಮಾಡಿದ್ರು ಅದು ನಿಜ, ಅಲ್ಲಿ ಏನು ಇದ್ದಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಅದ್ರಾಗ ಅಲ್ಲಿ ಗಿಲ್ಲಿ ಅವ್ರು ಏನು ಹೇಳಿದ್ದೇ ಇಲ್ಲ, ಆದ್ರೂ ಅದನ್ನ ಹೇಳಿದ್ದು ತಪ್ಪು ಅಂತ ನನಗೂ ಅನಿಸ್ತು. ಬಟ್ ಇದನ್ನೆಲ್ಲ ನೋಡಿದವ್ರೆ ಗಿಲ್ಲಿ ಪದೇ ಪದೇ ಕೆದಕ್ತಾನೆ ಅಂತಾನೆ ಅನಿಸ್ತೈತೆ. ಇದನ್ನೆಲ್ಲ ನೋಡಿದ್ರೆ ಮತ್ತೆ ಧನುಷ್ ಅವ್ರಿಗೆ ಹಂಗೆ ಅನಿಸಿದೆ. ಜೊತೆಗೆ ಏನಂತಾರಂತಂದ್ರೆ ಯಾರಾದ್ರೂ ಬೇಕು ಅವ್ನಿಗೆ ಕಂಟೆಂಟ್ ಕೊಡೋದಕ್ಕೆ ಅಂತ ಧನುಷ್ ಅವರು ಹೇಳ್ತಾರೆ. ಸೊ ನನ್ಗೇನು ತಪ್ಪಿಲ್ಲ ಅನ್ಸುತ್ತೆ, ಅವನು ಕಂಟೆಂಟ್ಗೋಸ್ಕರ ಏನ್ ಬೇಕಂತ ಮಾಡ್ಬೋದಲ್ಲ, ನೀವು ಮಾಡ್ರಿ. ಗೆಲ್ಲೋದಕ್ಕೋಸ್ಕರ ಏನಾದ್ರೂ ಟ್ರೈ ಮಾಡ್ತಿದ್ದಾನಲ್ಲ. ಬಟ್ ಇದನ್ನ ಪ್ರೋಮೋದಲ್ಲಿ ನೋಡಿದಾಗ ನಂಗೆ ಏನು ಅನಿಸ್ತಂದ್ರೆ ಇಲ್ಲಿ ಕುತ್ಕೊಂಡು ಮಾತಾಡೋ ಬದಲು ಗಿಲ್ಲಿ ಜೊತೆ ಹೋಗಿ ಕುತ್ಕೊಂಡು ಕ್ಲಿಯಾರಿಟಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನು ಹೇಳಿದಾರೆ ಅಂದ್ರೆ ಇಲ್ಲಿ ಜಾನ್ವಿ ಅಥವಾ ಅಶ್ವಿನಿ ಅವರು ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿದ್ದಾರೆ. ಸೊ ಈ ವಿಷಯನ ನೀವೇನಾದ್ರೂ ಗಿಲ್ಲಿಗೆ ಹೋಗಿ ಕೇಳಿದ್ರೆ ಗಿಲ್ಲಿ ಹೌದು ಅಂತಾನೆ ಹೇಳ್ತಾರೆ. ಹೌದು, ನಾನು ಕಂಟೆಂಟ್ಗೋಸ್ಕರನೇ ಮಾಡ್ತಿದ್ದೀನಿ. ಅವರು ಅಪೋಸಿಟ್ ಇರೋರು ಯಾಕೆ ಟ್ರಿಗರ್ ಆಗಬೇಕು? ಅವ್ರಿಗೆ ನಾನು ಕಂಟೆಂಟ್ಗೋಸ್ಕರ ಮಾಡ್ತೀನಿ ಅಂದ ಬಳಕ ಸುಮ್ಮನೆ ಇರ್ಬೇಕಲ್ವಾ ಅಂತಾನೆ. ಇಲ್ಲಿ ಇದೇ ರೀತಿ ಮಾತಾಡ್ತಾನೆ, ಅದಂತೂ ಪಕ್ಕ. ಅಯ್ಯೋ ಬಿಡು, ಜಾನ್ವಿ ಮತ್ತೆ ಅಶ್ವಿನಿ ಅವ್ರು ಏನು ಹೈಲೈಟ್ ಆಗೋದಕ್ಕೋಸ್ಕರನೇ ಕಿತ್ತಾಡೋದು. ಈಗ ಗಿಲ್ಲಿ ಪ್ರೊವೋಕ್ ಮಾಡಿದ ತಕ್ಷಣ ಅವ್ರೇನು ಸುಮ್ಕೋದಿರ್ತಾರ, ಅವ್ರಿಗೆ ಫುಟೇಜ್ ಬೇಕಾಗಿರುತ್ತೆ, ಅವರು ಅದಕ್ಕೆ ವಾಪಸ್ ಉತ್ತರನೇ ಕೊಡ್ತಾರೆ. ಅಯ್ಯೋ, ಇದನ್ನ ಫಸ್ಟ್ ಧನುಷ್ ಅವ್ರ ಅರ್ಥ ಮಾಡ್ಕೋಬೇಕು. ಅದನ್ನ ಕುತ್ಕೊಂಡು ಕಾವ್ಯನ್ ಮುಂದೆ ಹೇಳಿದ್ರೆ ಏನು ಯೂಸ್ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ಗಿಲ್ಲಿ ಮುಂದೆ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಅದನ್ನ ಹೋಗಿ ಕಾವ್ಯನ್ ಮುಂದೆ ಯಾಕೆ ಹೇಳ್ಬೇಕು? ಯಾಕೆ ಕಾವ್ಯಗೆ ಮತ್ತೆ ಗಿಲ್ಲಿಗೆ ಹಚ್ಚಿಡೋದಕ್ಕ? ಅವರಿಬ್ರು ಚೆನ್ನಾಗಿದ್ದಾರೆ ಅಂತ, ಅವ್ರು ಚೆನ್ನಾಗಿರೋದು ಅವ್ನಿಗೆ ಇಷ್ಟ ಇಲ್ವಾ ಅಂತ ನಮಗೆಲ್ಲ ಅನ್ಸುತ್ತೆ. ಸೊ ಈ ತರ ಮಾಡೋದು ನನ್ಗೆ ಯಾಕೋ ಧನು ಅವರು ಸರಿ ಅನಿಸ್ಲಿಲ್ಲ. ಆಮೇಲೆ ಈ ತರ ಮಾಡೋ ಬದ್ಲಿ ಅವರು ಅದನ್ನ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡು ನಾಮಿನೇಷನ್ ಅಲ್ಲಿ ಮಾಡಿದ್ರೆ ಅದೇನು ಪರವಾಗಿಲ್ಲ. ಬಟ್ ಹಿಂಗ ಮಾಡಿ ಬೇರೆಯವರ ಪ್ರಾಸ್ಪೆಕ್ಟಿವ್ ನಲ್ಲಿ ಅವರು ಒಂಥರ ಬೇರೆ ಕಾಣ್ತಿದ್ದಾರೆ. ಆಮೇಲೆ ಧನುಷ್ ಅವ್ರು ಏನಂತಾರಂದ್ರೆ ಅಶ್ವಿನಿಯಿಂದ ಗಿಲ್ಲಿಗೆ ಮೈಲೇಜು ಅಂತ. ನಿಜ ಆಗ್ಬೇಕಂದ್ರೆ ಇಲ್ಲಿ ಅಶ್ವಿನಿಯಿಂದ ಗಿಲ್ಲಿಗೆ ಮೈಲೇಜು, ಗಿಲ್ಲಿಯಿಂದ ಅಶ್ವಿನಿಗೆ ಮೈಲೇಜು. ಒಬ್ರಿಗೊಬ್ರು ಒಂಥರ ಕಾಂಪಿಟೇಟರ್ ಆಗಿ ಮಾಡ್ತಿದ್ದಾರೆ. ಬಟ್ ಗಿಲ್ಲಿ ಕಾಂಪಿಟೇಷನ್ ಯಾರು ಅಲ್ಲ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲರೂ ಬಂದಿರೋದೇ ಆಟ ಆಡಕ್ಕೆ. ನೀವು ಆಟ ಆಡ್ತಿದ್ರೆ, ಅವರು ಆಟ ಆಡ್ತಿದ್ದಾರೆ. ಆಟ ಆಡಕ್ ಬಿಡಿ, ಆಟ ಆಡಿ ಚೆನ್ನಾಗಿ. ಮಾತು ಕಡಿಮೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂತ ಹೋದ್ರೆ ತುಂಬಾ ಒಳ್ಳೇದು ಅಂತ ನನಗನ್ಸ. ಆಮೇಲೆ ಎಲ್ಲರೂ ಹೊರಗಡೆ ಕುಂತಿರ್ತಾರೆ. ಅವಾಗ ಅಭಿ ಅಣ್ಣ ನೆಕ್ಸ್ಟ್ ಮಾಡು ಅಣ್ಣ, ನೆಕ್ಸ್ಟ್ ನೀನೆ ಅಂತ ಹೇಳ್ತಾರೆ. ಯಾರು ಕ್ಲೋಸ್ ಆಗ್ತಾರೆ ಅವ್ರನ್ನೇ ನಾಮಿನೇಟ್ ಮಾಡೋದವಳು ಅಂತ ಹೇಳ್ತಾರೆ. ಇಲ್ಲಿ ಏನ್ ಡಿಫ್ರೆನ್ಸ್ ಗೊತ್ತಾ ಬೇರೆ ಕಂಟೆಸ್ಟೆಂಟ್ಗೆ ಮತ್ತೆ ಗಿಲ್ಲಿಗೆ? ಗಿಲ್ಲಿ ಏನೇ ಹೇಳಿ ಗುರು, ಅವನು ನೇರವಾಗಿ ಎಲ್ಲರ ಮುಂದೆನೂ ಕರೆಕ್ಟಾಗಿ ಹೇಳ್ತಾನೆ, ಹಿಂದೊಂದಿಲ್ಲ ಮುಂದೊಂದಿಲ್ಲ. ಸೊ ಅದು ಇಷ್ಟ ಆಗುತ್ತೆ. ಇಲ್ಲಿ ಇದನ್ನ ಹಿಂಗೆಲ್ಲ ಹೇಳಿದ್ರೆ ನಾಟಕ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಕಳಪೆ ಮತ್ತೆ ಕಿಚ್ಚನ್ ಚಪ್ಪಳೆ ಕೊಟ್ಟ ಮೇಲೆ ಪಕ್ಕ ನನ್ನ ನಾಮಿನೇಟ್ ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವಳು ಯಾರು ನಾಮಿನೇಟ್ ಮಾಡ್ತಾರೋ ಅವರೆಲ್ಲ ಸೇವ್ ಆಗ್ತಾರೆ ಅಂತ ಅವಳದು. ಸೊ ಇದಾದ್ಮೇಲೆ ಬೆಳಕಾಗುತ್ತೆ. ಬೆಳಕಾದ್ಮೇಲೆ ಡ್ಯಾನ್ಸು, ಸಾಂಗು. ಆಮೇಲೆ ಇಲ್ಲಿ ನೋಡ್ಬೇಕು ನೀವು ಗಿಲ್ಲಿಗೆ ಮತ್ತೆ ಕಾವ್ಯಗೆ ಸಖತ್ ಮ್ಯಾಚಿಂಗ್ ಆಗಿತ್ತು, ಸಖತ್ತಾಗಿತ್ತು. ಇದಾದ್ಮೇಲೆ ಸ್ಟಾಫ್ ಮತ್ತೆ ಗೆಸ್ಟ್ ಅಂತ ಬರುತ್ತೆ. ಇದು ಈಗ ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ. ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಮಾತಾಡ್ಕೊಂತಿದ್ರು ಏನಂತಂದ್ರೆ ನಾವಂತರೂ ಪಕ್ಕ ಹೇಳ್ತೀನಿ ಸ್ಟಾಫ್ ಆಗ್ತೀವಿ, ಗೆಸ್ಟ್ ಆಗಕ್ಕಂತೂ ಸಾಧ್ಯನೇ ಇಲ್ಲ ಅಂತಂದ್ರು. ಇದೆಲ್ಲ ಆದ್ಮೇಲೆ ರಕ್ಷಿತಾ, ಸ್ಪಂದನ ಫೋನ್ ಕಾಲಲ್ಲಿ ಮಾತಾಡ್ತಿರ್ತಾರೆ. ಎಲ್ಲ ಆದ್ಮೇಲೆ ಅದು ಏನು ಫಸ್ಟ್ಗೆ ಸಿಂಗಲ್ ಆಗಿದ್ರಲ್ಲ ಆ ರೂಮ್ ಎಲ್ಲ ಫುಲ್ ಗೆಸ್ಟ್ ಕೊಡ್ಬೇಕಂತ ಇರುತ್ತೆ. ಆ ರೂಮ್ನಾಗ ಏನಿದ್ರಲ್ಲ ಅವರೆಲ್ಲ ಗೆಸ್ಟ್, ಉಳ್ಕಿದ್ದವರೆಲ್ಲ ಸ್ಟಾಫ್ ಅಂತ ಆಗ್ಬೇಕು, ಆಗ ಮಜಾ ಇರುತ್ತೆ ಅಂತ ಅಂದ್ರು. ಯಾರು ಗಿಲ್ಲಿ ಅವ್ರು ಹೇಳಿದ್ದು. ಸೊ ಇದೆಲ್ಲ ಆದ ತಕ್ಷಣ ಏನಾಗುತ್ತೆ, ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಬರುತ್ತೆ. ಈಗ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ, ಟಾಸ್ಕ್ ಇದೆ, ಅದೆಲ್ಲ ಅಪ್ಡೇಟ್ಗಳು ಕೊಡ್ತಾರೆ. ಇವರೆಲ್ಲ ಏನ್ ಅನ್ಕೊಂಡಿದ್ರು ನಮ್ ಕಡೆನೇ ಗೆಸ್ಟ್ ನಾವೇ ಸ್ಟಾಫ್ ಆಗ್ತೀವಿ ಅಂತ. ಬಟ್ ಹೊರಗಡೆಯಿಂದ ಬರ್ತಾರೆ ಅಂದ ತಕ್ಷಣ ಫುಲ್ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಅನ್ಸಿರ್ಬೇಕು ಯಾರು ಸರಿ ಯಾರು ತಪ್ಪು ಅಂತ. ಬಟ್ ಬಿಗ್ ಬಾಸ್ ಅವ್ರೇನು ಕಡಿಮೆ ಇಲ್ಲ ಗುರು. ನೋಡಿ ಸ್ಟಾಫ್ ಮತ್ತೆ ವೇಟರ್ಗಳನ್ನ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಅಶ್ವಿನಿ ಮತ್ತೆ ಗಿಲ್ಲಿಗೆ. ಇಲ್ಲಿ ನೋಡಿ ಅಶ್ವಿನಿ ಅವರು ಬೇಗ ಟ್ರಿಗರ್ ಆಗ್ತಾರೆ, ಗಿಲ್ಲಿನೂ ಕೂಡ ಬೇಗನೆ ಟ್ರಿಗರ್ ಆಗ್ತಾರೆ. ಇವರಿಬ್ರು ಮಾತುಗಳನ್ನು ನಿಲ್ಸಕ್ಕಾಗಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೇಕು ನೀವು, ಗಿಲ್ಲಿ ಸಖತ್ ಸೋಂಬೇರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರು ಬೇಕಂತಾನೆ ಅಶ್ವಿನಿ ಅವ್ರಿಗೆ ಇವರಿಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲಸ ಮಾಡೋದ್ರಲ್ಲಿ ಇಬ್ರು ಎತ್ತಿದ ಕೈ ಅಲ್ವಾ, ಅದಕ್ಕೆ. ಸೊ ಇದೆಲ್ಲ ಆದ್ಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಿರ್ತಾರೆ. ಗಿಲ್ಲಿ ಮತ್ತೆ ಸ್ಪಂದನ ಅವರೆಲ್ಲ ಇರ್ತಾರೆ. ಗಿಲ್ಲಿ ಅವರು ಏನು ತೆಗಿತಾರೆ, ಪ್ರಿನ್ಸಿಪಲ್ ಟಾಸ್ಕ್ ಆಗಿತ್ತಲ್ವಾ ಆ ವೀಕ್ದು ರಘುವಂಡನ್ ತೆಗಿತಾರೆ. ಅವರು ಬಂದು ಏನು ಪ್ರಿನ್ಸಿಪಲ್ ಆಗಿದ್ದವರು ಇವಾಗ ಬಂದು ಕಿಚನ್ ಅಲ್ಲಿ ಸ್ಟೂಡೆಂಟ್ ಅಂಡರ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ನಾವು ಅಲ್ಲೇನು ಕಿತ್ತಾಗಿ ದಬ್ಬಾಕ್ಲಿಲ್ಲ, ಅದಕ್ಕೆ ನಮ್ಮನ್ನ ಇವಾಗ ಹೋಟೆಲಲ್ಲಿ ವೇಟರ್ ಆಗಿ ಮಾಡಿದ್ದಾರೆ ಅಂತ ಒಂಥರ ತಮಾಷೆಯಾಗಿ ಹೇಳಿದ್ರು ಬಿಡಿ, ಚೆನ್ನಾಗಿತ್ತು ಅದು. ಸೊ ಇದೆಲ್ಲ ಆದ್ಮೇಲೆ ಕಾವ್ಯ ಅವ್ರನ್ನ ರೇಗಿಸೋದಂತೂ ಗಿಲ್ಲಿ ಯಾವತ್ತೂ ಬಿಡೋದಿಲ್ಲ. ಸೊ ಇಲ್ಲಿ ಕಾವ್ಯ ಅವರು ತಲೆ ಬಗ್ಗಿಸ್ಕೊಂಡು ಕುಂತಿದ್ರು, ನಾನೇನು ಹೆಣ್ಣೊಡಕ್ ಬಂದಿದ್ದೀನ ಆ ತರ ತಲೆ ಬಗ್ಗಿಸ್ಕೊಂಡು ಕುಂತಿದ್ಯಲ್ಲ ಅನ್ನೋ ತರ ಮಾತಾಡಿದ್ರು. ನಿಜ ಆಗ್ಬೇಕಂದ್ರೆ ಗಿಲ್ಲಿ ಕಾಟ್ಲೆ ಗುರು, ಏನ್ ಮಸ್ತ್ ಮಾತಾಡ್ತಾನೆ. ಸೊ ಇದೆಲ್ಲ ಆದ ತಕ್ಷಣ ಗೆಸ್ಟ್ ಬರ್ತಾರೆ. ಗೆಸ್ಟ್ ಬಂದ್ಮೇಲೆ ಪಿಕ್ಚರೇ ಚೇಂಜ್ ಆಗುತ್ತೆ ಗುರು. ಏನ್ ಗೊತ್ತಾ, ಇಲ್ಲಿ ಗೆಸ್ಟ್ ಬರೋಣ ಗಿಲ್ಲಿ ವರ್ಸಸ್ ಗೆಸ್ಟ್ ಅನ್ನೋ ತರ ಆಗಿಬಿಡುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಗಿಲ್ಲಿನೇ. ಯಾಕೆ ಹೇಳಿ, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಆಮೇಲೆ ಯಾವುದನ್ನು ಮನಸ್ಸಿಗೆ ಹಚ್ಚೋಣಲ್ಲ ಗುರು. ಯಾರೇ ಜಗಳ ಮಾಡಿದ್ರು ಏನು ಮಾಡಿದ್ರು ಒಂದ್ ನಿಮಿಷದಲ್ಲಿ ಬಿಟ್ಟು ಓಕೆ ಮತ್ತೆ ಅವ್ರ ಜೊತೆ ಎಷ್ಟು ಚೆನ್ನಾಗೇ ಇರ್ತಾನೆ, ಕಾಲು ಎಳಿತಾನೆ, ಅದು ಬಿಟ್ರೆ ಏನಿಲ್ಲ. ಆದ್ರೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನನಗೂ ಸ್ವಲ್ಪ 2 ವಿಷಯಕ್ಕೆ ಬೇಜಾರಾಗಿದ್ದಂದ್ರೂ ನಿಜ. ಆದ್ರೆ ಅವನು ತಮಾಷೆಗೋಸ್ಕರ ಮಾಡಿದಾನೆ ಓಕೆ, ಬಟ್ ಆದ್ರೂ ಮತ್ತೆ ಇಲ್ಲಿ ನೋಡಿ ಗಿಲ್ಲಿ ಮತ್ತೆ ಗೆಸ್ಟ್ ಅಂತ ಬಂದಾಗ ಗಿಲ್ಲಿನೂ ಆ ಪಾತ್ರ ತರ ಇರ್ಲಿಲ್ಲ, ಆಮೇಲೆ ಗೆಸ್ಟು ಆ ಪಾತ್ರದಲ್ಲಿ ಇರ್ಲಿಲ್ಲ. ಹಾಗಂತ ಹೇಳಿ ಬಂದಿರೋ ಗೆಸ್ಟ್ಗಳು ಏನು ಸುಮ್ಮನೆ ಇದ್ದಿದ್ದಿಲ್ಲ. ಅವರು ಕಂಪ್ಲೀಟ್ ಆಗಿ ಗೆಸ್ಟ್ ಆಗಿ ಬಂದು ನನಗೆ ಯಾಕೋ ಕಂಪ್ಲೀಟ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸ್ಲಿಲ್ಲ. ಬಟ್ ಎಲ್ಲೋ ಒಂಥದಲ್ಲೇ ಗಿಲ್ಲಿ ಮೇಲೆ ಕಣ್ಣಿತ್ತು ಅಂತ ಅನಿಸ್ತಿದೆ. ಇವಾಗ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂದ್ರೆ ಗೆಸ್ಟ್ ತರಾನೇ ಇರ್ಬೇಕಲ್ವಾ, ಅದು ಬಿಟ್ಟು ಅವರು ಗೆಸ್ಟ್ ತರ ಅಂತ ನನಗೂ ಅನಿಸ್ಲಿಲ್ಲ. ಜಾಸ್ತಿ ಗಿಲ್ಲಿ ಮೇಲೆ
ಜಾಸ್ತಿ ಇದನ್ನ ಮಾಡಕತ್ತಿದ್ರು ಅವರು. ನೀವು ಅಬ್ಸರ್ವ್ ಮಾಡಿದ್ರೆ ಇಬ್ರು ಕಡೆಯಿಂದ ಎರಡು ತಪ್ಪಾಗಿದೆ ಅಂತ ನನ್ನ ಅನಿಸಿಕೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೇಕು, ರಜತ್ ಕಾವು ಕಾವು ಅಂತ ಬಂದ್ರು. ಸೊ ಅದು ಗಿಲ್ಲಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದನು ಬೇಕಂತ ಪ್ರವೋಕ್ ಮಾಡ್ತಿದ್ದಾರೆ ರಜತ್ ಅವರು ಅನ್ನೋದು ಕ್ಲಿಯರ್ ಆಗಿ ಕಾಣ್ತಲ್ಲಿ. ಇದಾದ್ಮೇಲೆ ಎಲ್ಲರೂ ಬಂದು ಒಳಗಡೆ ಕೂತ್ಕೋತಾರೆ. ಕುತ್ಕೊಂಡಾದ್ಮೇಲೆ ಬಿಗ್ ಬಾಸ್ ಮಾತಾಡ್ತಿರ್ತಾರೆ. ಅಲ್ಲಿ ಗಿಲ್ಲಿ ಇಂಟ್ರಪ್ಟ್ ಮಾಡ್ತಾರೆ ನೋಡಿ. ಸೊ ಇವಾಗ ಬಿಗ್ ಬಾಸ್ ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿ ನಡು ಬಂದು ನಿಜ ಹೇಳ್ಬೇಕಂದ್ರೆ ಇಂಟ್ರಪ್ಟ್ ಮಾಡಬಾರ್ದು. ಆ ವಿಷಯದಲ್ಲಿ ನಂಗೆ ಗಿಲ್ಲಿದು ಸ್ವಲ್ಪ ತಪ್ಪು ಅನಿಸ್ತು. ನಿಮಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ರೂಲ್ಸ್ಗಳಿದೆ. ಸೊ ಆ ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಸೊ ಆ ರೂಲ್ಸ್ ಬ್ರೇಕ್ ಮಾಡಿ ವಿನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ಒಂದು ಮಾತೇನು ಹೇಳೋದಂದ್ರೆ, ಗಿಲ್ಲಿ ಅವರೇ ನಿಮ್ಮ ತಮಾಷೆ ಮಾಡಿ ಬೇಡ ಅನ್ನಲ್ಲ, ಬಿಗ್ ಬಾಸ್ ಇಂಟರ್ಫಿಯರ್ ಆದಾಗ ನೀವು ಒಟ್ಟ ಮಾತಾಡಬೇಡಿ ಅನ್ನೋದು ನನ್ನ ಆಸೆ. ನಿನ್ನೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಜಾಸ್ತಿ ಇಂಟ್ರಪ್ಟ್ ಮಾಡ್ತಿದ್ದ. ನಿಜ ಹೇಳ್ಬೇಕಂದ್ರೆ ತುಂಬಾ ಇರಿಟೇಟ್ ಆಗ್ತಿತ್ತು. ಮಂಜನನ ವಿಷಯ ಬರುತ್ತೆ, ಅಲ್ಲಿ ಕೂಡ ಅವರು ತಪ್ಪು ಮಾಡಿದ್ರು ಅಂತ ನನಗನ್ಸುತ್ತೆ. ಎಷ್ಟೋ ವರ್ಷಗಳ ಮೇಲೆ ಇವಾಗ ಮದುವೆ ಆಗ್ತಿದ್ದಾರೆ ಗುರು, ಅವ್ರಿಗೂ ಟ್ರಿಗರ್ ಆಗಲ್ವಾ? ಸೊ ನೋಡಿದಾಗ ಸಾರಿ ಕೇಳಿದ್ರು ಮಂಜನ ಓಕೆ ಅಂದ್ರು. ಸೊ ನನ್ನ ಪ್ರಕಾರ ಗಿಲ್ಲಿ ಅವರು ಸ್ವಲ್ಪ ಲಿಮಿಟ್ನ ಕ್ರಾಸ್ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಇವಾಗ ಗಿಲ್ಲಿಗೆ ಮಂಜನ ಕೂಡ ವಾರ್ನಿಂಗ್ ಮಾಡ್ತಾರೆ, ಇದು ಜಾಸ್ತಿ ಆಯ್ತು, ಬೇಡ ಸಾಕು ಅಂತ ಅರ್ಥ ಮಾಡ್ಕೋ, ಯಾಕೆ ನೀನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ಯಾ ಅಂತ ಇಂಡೈರೆಕ್ಟ್ ಆಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಟರು ಕೂಡ ಗಿಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲಲ್ವಾ, ಅದು ಸ್ವಲ್ಪ ಬೇಜಾರಾಯಿತು. ಇರಲಿ ಗುರು, ಗಿಲ್ಲಿನ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ, ಬಟ್ ನಾವು ಸಹ ಎಷ್ಟು ಸಪೋರ್ಟ್ ಮಾಡ್ತೀವೋ ಬಿಗ್ ಬಾಸ್ ಅವರು ನೋಡ್ತಿರ್ತಾರಲ್ವಾ, ಅವ್ರು ವಿನ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಆಮೇಲೆ ಇಲ್ಲಿ ಅಭಿ ಅವರು ಮ್ಯಾನೇಜರ್ ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಮ್ಯಾನೇಜರ್ ಆದವರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿತ್ತು, ಗಿಲ್ಲಿ ಅವ್ರನ್ನ ತಗೊಂಡೋಗಿ ಲಾಕ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಅವ್ರು ಲಾಕ್ ಮಾಡೋದಿಲ್ಲ, ಅವರು ಸುಮ್ಮನೆ ನಿಂದಿರ್ತಾರೆ. ಆಮೇಲೆ ಮತ್ತೆ ವಾರ್ನಿಂಗ್ ಕೊಟ್ಟಾಗ ಅವ್ರು ಹೋಗಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಂದಿರೋ ಗೆಸ್ಟ್ಗಳೆಲ್ಲ ಗಿಲ್ಲಿ ಬೇಡವೇ ಬೇಡ ಅನ್ನೋ ತರ ಮಾತಾಡಿದ್ರು. ಆಮೇಲೆ ಇಲ್ಲಿ ಗೆಸ್ಟ್ಗಳು ಏನು ಕಮ್ಮಿ ಇಲ್ಲ, ಗಿಲ್ಲಿನ ತುಂಬಾ ಸಖತ್ತಾಗಿ ಉರಿಸ್ಬಿಟ್ಟಿದ್ದಾರೆ. ಆಮೇಲೆ ಅವ್ನಿಗೆ ಹಂಗ್ ಮಾಡು ಹಿಂಗ್ ಮಾಡು, ಬಾಯಲ್ಲಿ ಇದು ಆಲೂಗಡ್ಡೆ ಇಡೋದು ಇದೆಲ್ಲ ನನಗೂ ಸರಿ ಕಾಣಲಿಲ್ಲ. ಆಮೇಲೆ ಅವ್ನಿಗೆ ಟಾನ್ ಕೊಡುವಂಥದ್ದು ಇದು ಖಂಡಿತವಾಗಿ ನನಗೂ ಇಷ್ಟ ಆಗಿಲ್ಲ. ಆಮೇಲೆ ಗೆಸ್ಟ್ಗಳು ಯಾವತ್ತಿದ್ರು ಗೆಸ್ಟ್ಗಳಾಗಿರಬೇಕು, ಅದು ಬಿಟ್ಟು ಬಂದು ಹೊರಗಿಂದೆಲ್ಲ ನೋಡ್ಕೊಂಡು ಬಂದು ಇಲ್ಲೇ ಅವನ್ನ ಪಾಯಿಂಟ್ ಔಟ್ ಮಾಡೋದು ಚೆನ್ನಾಗಿದ್ದಿಲ್ಲ. ನೀವು ನೋಡಿರ್ಬೇಕು, ಒಂದ್ ಶೂ ಬಿಟ್ಟು ಇನ್ನೊಂದು ಶೂ ಹಾಕೋದನ್ನ ಎಲ್ಲಿ ನೋಡಿದಿರಾ ಗೈಸ್ ನೀವು? ಬೇಕಂತಾನೆ ಮಾಡಿದ್ರು ಅದನ್ನ. ಆಮೇಲೆ ಗಿಲ್ಲಿನ ಕೆಳಗೆ ಕುದಿಸ್ಕೊಂಡು ಆ ಬಾಯಲ್ಲಿ ಇದನ್ನ ಆಲೂಗಡ್ಡೆ ಇಟ್ರಲ್ಲ, ಅದು ನಿಜ ಹೇಳ್ಬೇಕಂದ್ರೆ ಗೆಸ್ಟ್ ಮಾಡಿದ್ದು ತಪ್ಪಂದ್ರೆ ತಪ್ಪು. ನಿನ್ ಜೋಡಿ ಅವ್ರ ಜೋಡಿ ಮಾತಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಓಕೆ ಅವ್ರನ್ನ ಹೊರಗೆ ಕುಂದಿರ್ಸಿ ಅಂತ ಹೇಳಿ, ಅದು ಬಿಟ್ಟು ಆ ಥರ ಶಿಕ್ಷೆ ಕೊಡೋದು ತಪ್ಪು. ಅವರು ತ್ರಿವಿಕ್ರಮ್ ಅವರು ಚೆನ್ನಾಗಿ ಮಾಡಲಿಲ್ಲ. ಬಟ್ ಅವರು ಡೈರೆಕ್ಟ್ ಆಗಿ ಗೆಸ್ಟ್ಗಳು ಏನು ಬಂದಿದ್ರಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು ಗಿಲ್ಲಿಗೆ, ನಿನ್ಗೆ ಕ್ಯಾಪ್ಟನ್ ಆಗೋ ಆಸೆನೇ ಇಲ್ವಾ ಅಂತ. ನಂಗೂ ಸಮ್ ಟೈಮ್ ಏನು ಅನಿಸ್ತು ಅಂದ್ರೆ, ಹೌದು ಗಿಲ್ಲಿ ಯಾಕೆ ಸೀರಿಯಸ್ ಆಗ್ತಿಲ್ಲ ಕ್ಯಾಪ್ಟನ್ಸಿ ವಿಷಯದಲ್ಲಿ? ಕ್ಯಾಪ್ಟನ್ ಆಗಲೇಬೇಕು, ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾನೆ ಬೆಳಕ್ಕೆ ಒನ್ ಟೈಮ್ ಆದ್ರೂ ಕ್ಯಾಪ್ಟನ್ ಆಗಲೇಬೇಕು. ಆಮೇಲೆ ನಿನ್ನೆ ಗಿಲ್ಲಿ ಅವರು ಹೇಳಿದ್ರು ಬಿಟ್ಟು ಊಟಕ್ಕೆ ಬಂದಿದ್ದೀರಾ ಅಂತ, ಅದು ಅವರಿಂದ ತಪ್ಪಾಗಿದೆ. ರಜತ್ ಅವರು ಅದಕ್ಕೆ ರೇಗಾಡಿದ್ರು. ಆಮೇಲೆ ಅವರು ಸಾರಿ ಅಂತ ಕೇಳಿದ್ರು. ಗಿಲ್ಲಿಗೆ ಕರೆಕ್ಟಾಗಿ ಅರ್ಥ ಆಗಿದೆ ನಾನು ಮಾತಾಡಿದ್ದು ತಪ್ಪು ಅಂತ, ಅವ್ರು ಸಾರಿ ಕೇಳಿದ್ದಾರೆ, ಓಕೆನಾ. ಬಟ್ ಗಿಲ್ಲಿ ಅವರು ತುಂಬಾನೇ ಮಾತಾಡ್ಬಿಟ್ರು ನಿನ್ನೆ. ಆಮೇಲೆ ಗಿಲ್ಲಿ ಅವರು ರಜತ್ ಅವರು ಸಪ್ರೇಟಾಗಿ ಹೋಗಿ ಹೇಳ್ತಾರೆ, ರಜತ್ ಅವರು ಈ ಥರ ಮಾತಾಡಬೇಡ, ನನಗೆ ಊಟದ ವಿಷಯದಲ್ಲಿ ರೆಸ್ಪೆಕ್ಟ್ ಇದೆ ಅಂತ. ಅವಾಗ ಗಿಲ್ಲಿ ಅವರು ಮತ್ತೆ ಸಾರಿ ಕೇಳ್ತಾರೆ. ಇದಾದ್ಮೇಲೆ ಅಶ್ವಿನಿ ಗೌಡ ಅವ್ರನ್ನ ಕರೆಸ್ಕೊಂಡು ಕನ್ನಡ ಮತ್ತೆ ಕರ್ನಾಟಕದ ಬಗ್ಗೆ ಹೇಳು ಅಂತ ಹೇಳ್ತಾರೆ. ಇದಾದ್ಮೇಲೆ ರಜತ್ ಮತ್ತೆ ತ್ರಿವಿಕ್ರಮ ಮಂಜು ತಲೆ ಔಟ್ ಆಗ್ತಿದೆ ಅನ್ನೋ ತರ ಮಾತಾಡ್ತಿರ್ತಾರೆ. ಯಾಕಂದ್ರೆ ಅಷ್ಟು ಹೆವಿ ರೋದನೆ ಕೊಟ್ಟಿದ್ದಾನೆ ನಮ್ಗೆ ಇಲ್ಲಿ 5 ಜನಕ್ಕೆ. ತ್ರಿವಿಕ್ರಮ ಅವರು ಮತ್ತೆ ರಜತ್ ಅವರು ಡೋರ್ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾರೆ. ಹನುಮಂತು ಮತ್ತೆ ಅವ್ನ ಫ್ರೆಂಡ್ ಇಬ್ರು ಕೂಡ ಮಾತಾಡ್ತಿದ್ರಲ್ವಾ ಮೊದಲ, ಆ ತರ ಮಾತಾಡೋದಕ್ಕೆ ಹೋಗ್ತಾರೆ. ಅವಾಗ ಧನು ಅವರು ಬರ್ತಾರೆ. ಬಂದ ತಕ್ಷಣ ಏನ್ ಬೇಕು ಅಂತ ಕೇಳಿದಾಗ ರಜತ್ ಅವರು ಮತ್ತೆ ತ್ರಿವಿಕ್ರಮರು ಏನಂತಾರಂದ್ರೆ, ನೆಮ್ಮದಿ ಬೇಕು ಗುರು ಅಂತಾರೆ. ಆಗ ಧನುಷ್ ಅವ್ರು ಏನಂತಾರೆ, ಇಲ್ಲಿ ಬಂದ್ಮೇಲೆ ಅದು ಸಿಗಲ್ಲ ಬಿಡಿ ಅಂತ. ಅದು ಧನುಷ್ ಹೇಳೋದಂತೂ ಪಕ್ಕ, ಅದು ಬಿಗ್ ಬಾಸ್ ಅಲ್ಲಿ ಸಿಗೋದಿಲ್ಲ. ಆಮೇಲೆ ಇದೆಲ್ಲ ಆದ್ಮೇಲೆ ಕಾವುಗೆ ಅಣ್ಣ ಗಿಲ್ಲಿ ಅನ್ನೋ ತರ ಮಾತಾಡ್ತಾರೆ. ಅವಾಗ ಗಿಲ್ಲಿಗೆ ಉರಿಯಲ್ವಾ. ಆಮೇಲೆ ಕಾವ್ಯ ಕೂಡ ಅವ್ರ ತಕ್ಕಂಗೆ, ಇಲ್ಲ ಅವ್ರು ನನ್ನ ತಮ್ಮ ಅಲ್ಲ ಅಣ್ಣ ಅಂದ್ಬಿಡ್ತಾರೆ. ಅವಾಗ ಗಿಲ್ಲಿಗೆ ಸಖತ್ ಉರಿಯುತ್ತೆ. ಆಮೇಲೆ ಇದೆಲ್ಲ ನೋಡಕತ್ರೆ ಗಿಲ್ಲಿ ಅವರು ಎಲ್ಲೂ ನನಗೆ ವೇಟ್ರ್ ಅಂತ ಅನಿಸ್ಲೇ ಇಲ್ಲ. ಯಾಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದು. ಇದಾದ್ಮೇಲೆ ಮಂಜನ ಕ್ಲಿಯರ್ ಆಗಿ ಹೇಳ್ತಾರೆ, ಬರಲೇಬೇಡ ನೀನು ಅಂತ. ಅದಾದ್ಮೇಲೆ ಗಿಲ್ಲಿನ ಅಮಾಯಕ ಅಂತಾರೆ. ಅದಕ್ಕೆ ಅವರೆಲ್ಲ ನೀನು ಅಮಾಯಕನ ಅಂತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀನು ಇಲ್ಲಿ ಕ್ರಿಕೆಟ್ ಆಡ್ತಿರ್ಬೋದು, ಬಟ್ ಕೋಚ್ ನಾನು ಅಂತ ರಜತ್ ಅವರು ಬಿಲ್ಡಪ್ ತಗೊಂತಾರೆ. ಹೌದು, ನಿನ್ನೆ ಯಾಕೆ ರಜತ್ ಅವ್ರು ಯಾಕೆ ಕೋಪ ಮಾಡ್ಕೊಂತಿದ್ಯಾ ಅಂತ ಹೇಳ್ತಿದ್ರು. ಬಟ್ ಗಿಲ್ಲಿ ಅವ್ರ ಮುಖ ನೋಡಿದ್ರೆ ಪಕ್ಕಾ ಗುರು ಕೋಪ ಅಂತೂ ಆಗಿದ್ರು. ಅವ್ರಿಗೆ ಆಗ್ತಿಲ್ಲ ತಡ್ಕೊಳಕ್ಕೆ, ರಿಯಾಕ್ಟ್ ಮಾಡ್ಬೇಕು ಅಂತ ತುಂಬಾ ಮಾಡಿದ್ರು. ಬಟ್ ಇದೆಲ್ಲ ಆದ್ಮೇಲೆ ರಜತ್ ಮತ್ತೆ ತ್ರಿವಿಕ್ರಮ್ ಮಾತಾಡ್ತಿದ್ರು. ತ್ರಿವಿಕ್ರಮ್ ಅಂತಿದ್ರು ಹನುಮಂತನಷ್ಟು 10% ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಇಲ್ಲಿ ಕಂಪ್ಯಾರಿಸನ್ ಮಾಡೋದು ತುಂಬಾನೇ ದೊಡ್ಡ ತಪ್ಪು ಆಗುತ್ತೆ. ಇಲ್ಲಿ ಎಲ್ಲರ ವ್ಯಕ್ತಿತ್ವನೂ ಒಂದೇ ರೀತಿ ಇರೋದಿಲ್ಲ. ಬಟ್ ನೀವು ಪ್ರೀವಿಯಸ್ ಸೀಸನ್ ಅಲ್ಲಿ ನನಗೂ ಹನುಮಂತನ ಫೇವ್ರೇಟು, ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ಫೇವ್ರೇಟು. ಹನುಮಂತನ ವಿಷಯದಲ್ಲಿ ನೆಗೆಟಿವ್ ಮಾತಾಡೋದಕ್ಕೆ ಮತ್ತೆ ತಪ್ಪು ಅಂತ ಕಂಡುಹಿಡಿಯೋದಕ್ಕೆ ಏನು ಸಿಗ್ತಿದ್ದಲ್ಲ. ಗಿಲ್ಲಿ ವಿಷಯದಲ್ಲಿ ಈಗ ಅಂದ್ರೆ ನಿನ್ನೆ ಆಗಿರೋ ಎಪಿಸೋಡ್ ಅಲ್ಲಿ ನನಗೆ 2 ತಪ್ಪುಗಳು ಅನಿಸ್ತು. ಅದು ಬಿಟ್ರೆ ಗಿಲ್ಲಿ ಏನು ಕಡಿಮೆ ಇಲ್ಲ ಗುರು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ಲಿ, 5 ಬೆರಳುಗಳ ಸಮ ಇರುತ್ತಾ, ಹಾಗಂತ ಎಲ್ಲರೂ ಸೇಮ್ ಇರಬೇಕಂತ ಆಗಲ್ಲ. ಐ ಥಿಂಕ್ ಪಕ್ಕ ಈ ವಾರ ಗಿಲ್ಲಿಗೆ ಕ್ಲಾಸ್ ಇರುತ್ತೆ ಅಂತ ಅನ್ಕೊಂತೀನಿ. ಗೆಸ್ಟ್ಗಳು ಏನು ಬಂದಿದ್ದಾರಲ್ಲ, ಅವರೆಲ್ಲ ಮಾತುಗಳನ್ನ ಕೇಳಿದ್ರೆ ಪಕ್ಕ ಗಿಲ್ಲಿ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಏನು ಮಾಡೋಣ ಅಂತ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.